ಸರ್ ಅವ್ರು ಯಾರಿಗೂ ಮೀಟ್ರ್ ಇಲ್ಲ ಸರ್, ಕುಮಾರಸ್ವಾಮಿ ಬಿಟ್ರೆ ನನಗೆ. ಸುರೇಶ್ ಕುಮಾರ್ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಯತ್ನಾಳ್ ಅಂದರೆ ಅವರು ಹಿಂದೂ ಪರವಾಗಿ ಹೊಸ ಹೋರಾಟ ಮಾಡ್ತಾರೆ, ಅವ್ರಿಗೆ ಆ ದಕ್ಷತೆ ಇದೆ, ಸಮರ್ಥ ನಾಯಕ ಆಗಿದ್ದಾರೆ, ಅವ್ರಿಗೆ ಕೊಡಬೇಕು. ಫೈಟ್ ಮಾಡೋ ಅಂತಾರೆ ಕುಮಾರಸ್ವಾಮಿ ಅಂತವ್ರು. ಹೊಂದಾಣಿಕೆ ರಾಜಕಾರಣ ಮಾಡ್ಕೋಬೇಕಂತ. ಅದೇನೆ BJP ಅಂದು JDS ಸೇರಿ ಹೊಂದಾಣಿಕೆ ಮಾಡ್ಕೊಂಡು ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾರೆ ಕುಮಾರಸ್ವಾಮಿನ ಫೈಟ್ ಔಟ್ಗೆ. BJP ಅಂತ ನಾಯಕರಿಂದ ಇರಂಗೆ ಆಗ್ಬಿಡುತ್ತೆ BJP ಅಂತ. ನಾಯಕರಿಲ್ಲ ಅಂತದ್ದು ಫೈಟ್ ಔಟ್ ಕೊಡೋ ಅಂಥ ವ್ಯಕ್ತಿ ಈಗ ಸದ್ಯಕ್ಕಿಲ್ಲ. ಯಡಿಯೂರಪ್ಪ ಇದ್ರು, ಅವರು ರಿಟೈರ್ಡ್ ಆಗಿ ಹೋಗಿರೋದ್ರಿಂದ ಅದಕ್ಕೆ ಫೈಟ್ ಔಟ್ಗಿಲ್ಲ. ಕುಮಾರಸ್ವಾಮಿ JDS ವಿಲೀನ ಆದರೆ ಕುಮಾರಸ್ವಾಮಿ ಆದರೆ ಒಳ್ಳೇದು. ಆಗಲಿ ಅಂತ ಹೇಳ್ತೀರಿ ನೀವು? ವಿಲೀನ ಆದರೆ ಒಳ್ಳೇದು. BJP ಯಾರು ನಾಯಕರೇ ಇಲ್ವಾ ಹಂಗಾರೆ? ನಾಯಕರಿದ್ರೆ ಅವರು ಅಂತ ಸಮರ್ಥವಾಗಿ ಮಾತಾಡೋಂಥ ಜನ ಇಲ್ಲ ಅಲ್ಲಿ. ಜನ ಸಿದ್ದರಾಮಯ್ಯವ್ರ ಮುಂದೆ ನಿಲ್ಲಕ್ಕಾಗಲ್ಲ, ಕುಮಾರಸ್ವಾಮಿ ಅವರೇ ಎದುರಿಸೋದು ಅವ್ರು. ಅದರಲ್ಲಿ ಒಂದು 4 ಜನ ಹೆಸರು ಕೇಳಿ, ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು. ಇಲ್ಲ ಅವ್ರು ಮಾತಾಡ್ತಾರೆ, ಆದ್ರೂ ಇವರಷ್ಟು ಎದುರಿಸೋ ಅಂತ ಶಕ್ತಿ ಇಲ್ಲ ಅವ್ರು. BJP ಅಂತ ಒಳ್ಳೆ ಕ್ಯಾಂಡಿಡೇಟ್ ಯಾರು ಇಲ್ಲ ಅಲ್ಲಿ. 4 ಹೆಸರು ಕೇಳ್ಬಾರ್ದವಲ್ಲ, ಬೊಮ್ಮಾಯಿ ಅವರು ಅಥವಾ ಆರ್ ಅಶೋಕ್, ಸುರೇಶ್ ಕುಮಾರ್. ಅಲ್ಲಿ ಬಿಟ್ರೆ ಯತ್ನಾಳರು ಒಬ್ಬರೇ ಆಳ್ಬೇಕಾಗಿರೋದು. ಯಾಕಂತೀರಿ ಯತ್ನಾಳವ್ರೆ ಅಂತ? ಯತ್ನಾಳರು ಕಪ್ಪು ಚುಕ್ಕಿ ಏನಿಲ್ಲ, ಅವ್ರು ಮಾಡ್ಬೋದು. ಯತ್ನಾಳವರು BJPಯಿಂದ ವಿರೋಧ ಪಕ್ಷ ನಾಯಕರಾಗಿ ಯತ್ನಾಳವರು ಬರಬೇಕು. ಯಾಕೆ ಸರ್? ಬೊಮ್ಮಾಯಿ ಅವರು ಇದ್ದಾರೆ, ಆರ್ ಅಶೋಕ್ ಅವರು ಇದ್ದಾರೆ. ಸರ್ ನೋಡಿ, ಯತ್ನಾಳವರು ಇರೋ ಕೆಪಾಸಿಟಿ ನನ್ನ ಪ್ರಕಾರ ಯಾರಿಗೂ ಇಲ್ಲ. ಅವ್ರು ಮಾತಾಡ್ದಂಗೆ ಯಾರಿಗೂ ಮಾತಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಅವ್ರ ಮಾತಿಗೆ ಯಾರು ಉಲ್ಟಾನು ಮಾತಾಡೋಕ್ಕಾಗಲ್ಲ. ಅವ್ರು ಹಾಕೋ ಪ್ರಶ್ನೆಗೆ ಯಾರಿಗೂ ಉತ್ತರ ಕೊಡೋಕ್ಕೂ ಆಗಲ್ಲ. ಸೊ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯತ್ನಾಳವರು, ಅವ್ರು ಬರಬೇಕು. ರಾಷ್ಟ್ರೀಯ ಪಕ್ಷ BJPಲಿ ದೇಶನೇ ಆಳಿರೋರು 2 ಸತಿ, ಇದು 2ನೇ ಟರ್ಮ್. ಈಗ ಅವ್ರು ಆ ವಿರೋಧ ಪಕ್ಷದ ಆಯ್ಕೆ ಮಾಡಲಿಲ್ಲ ಅಂದರೆ ಇವ್ರನ್ನ ಹೇಳ್ಕೊತವ್ರಲ್ಲ ಸರ್, ಪ್ರಾದೇಶಿಕ ಪಕ್ಷನ. ಹಂಗೆ JDS ಗ್ರೇಟ್ ಅಂತೀರಿ ಸರ್? ಅವ್ರದ್ರಲ್ಲಿ ಹೆಸರುಗಳು ಕೇಳಿ ಬರ್ತಾ ಇಲ್ಲ. ಯತ್ನಾಳ್ ಅವ್ರು ಮಾಡಬೇಕು ಅಥವಾ ಅವರು ಇವರು 3-4 ಜನ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಸರ್? ಸರ್ ಅವ್ರಿಗೆ ಯಾರಿಗೂ ಮೀಟ್ರ್ ಇಲ್ಲ ಸರ್, ಕುಮಾರಸ್ವಾಮಿ ಬಿಟ್ರೆ ನಂಗೈತೆ. ಅಲ್ಲಿ ಫೈಟ್ ಮಾಡೋಂಥ ಕಾಂಗ್ರೆಸ್ನಲ್ಲಿ ಫೈಟ್ ಮಾಡೋದಕ್ಕೆ ದೇಶದಲ್ಲಿ ಯಾರೂ ಇಲ್ಲ ನಂಗೈತೆ. ದೇಶದಲ್ಲಿ ಯಾರು ಇಲ್ಲ, ಅದಕ್ಕೆ ಈಗ ಕುಮಾರಸ್ವಾಮಿನ ಹಿಡ್ಕೊಂಡವ್ರ. ಯಾಕೆಂದ್ರೆ ಅವರೆಲ್ಲ ಯಾರು ಅಂತವ್ರು ಇಲ್ವಲ್ಲ ಅಲ್ಲಿ. ಬಟ್ BJPಲಿ ಏನಾದರೂ ಮಾಡಬೇಕು, ವಿರೋಧ ಪಕ್ಷ ನಾಯಕರಾಗಿ ನೋಡಬೇಕು ಅಂತಂದ್ರೆ ನೀವು ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ? ಯಡಿಯೂರಪ್ಪ ನೋಡಬೇಕು ಅಂತ ಇಷ್ಟ. ಎಲ್ಲಿ ಅವ್ರನ್ನ ಆಚೆ ಹಾಕ್ಬಿಟ್ಟವ್ರಲ್ಲ. ವಿರೋಧ ಪಕ್ಷ ನಾಯಕರಾಗಿ BSY ಬಣ್ಣದ SR ಬೊಮ್ಮಾಯಿ ಅವರು ಆಗ್ಬೋದು. ಅದು ಬಿಟ್ಟರೆ ಎಲ್ಲರ ಸಂತೋಷದ ಬಣ್ಣದಿಂದ ಸನ್ಮಾನ್ಯ ಶ್ರೀ ಯತ್ನಾಳ್ ಅವರು ಆಗ್ಬೋದು. ನಮ್ಮ ಅಭಿಪ್ರಾಯ ಯತ್ನಾಳ್ ಆದರೆ ಒಳ್ಳೆಯದು. ಆದರೆ ಅವರಿಗೆ ಸಹಮತ ಇಲ್ಲದೇ ಇರೋದ್ರಿಂದ ಪುನಃ SR ಬೊಮ್ಮಾಯಿ ಅವರಿಗೆ ಕೊಡೋ ಸಾಧ್ಯತೆಗಳು ಹೆಚ್ಚು. ಅಪ್ಪಿತಪ್ಪಿ ಅವ್ರಿಗೆ ಏನಾದರೂ ಮಿಸ್ ಆದರೆ ಆರ್ ಅಶೋಕ್ ಅವರು ಆಗ್ಬೋದು. ನಿಮ್ಮ ಪ್ರಕಾರ ಯಾರಾದರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ ಬಸವರಾಜ್ ಯತ್ನಾಳ್ ಆದರೆ ಭಾರಿ ಒಳ್ಳೆಯದು. ಖಡಕ್ಕಾಗಿ ಮಾತಾಡ್ತಾರೆ, ನೇರ ನುಡಿ ಮತ್ತು ನಿಷ್ಠುರ ರಾಜಕಾರಣಿ, ಪರವಾಗಿಲ್ಲ ಅವರು. ಯತ್ನಾಳೇ ಸರ್. ಯತ್ನಾಳ್ ಯಾಕೆ ಯತ್ನಾಳ್ ಅವರು ಅಂತ? ಏನು BJPಲಿ ಬೇರೆ ಕ್ಯಾಂಡಿಡೇಟ್ ಇಲ್ವಲ್ಲ? ಕ್ಯಾಂಡಿಡೇಟ್ ಅಲ್ಲ, ಸುರೇಶ್ ಕುಮಾರ್ ಅವರು ಇದ್ದಾರೆ, ಆರ್ ಅಶೋಕ್ ಅವರು ಇದ್ದಾರೆ, ಏನು ಇಲ್ಲ, ಬೊಮ್ಮಾಯಿ ಅವರು ಇದ್ದಾರೆ, ಆರ್ ಅಶೋಕ್ ಇವರೆಲ್ಲ ಏನಿಲ್ಲ ಸರ್. ಯತ್ನಾಳೇ ಅಂತ ಏನು? ಯತ್ನಾಳ್ ಅವರೇ ಏನಕ್ಕೆ ಮಾತಾಡ್ತಾರೆ ಆ ಥರ? ಹಿಂದುತ್ವ ಅದು ಆ ದೃಷ್ಟಿಯಿಂದ? ಹಿಂದುತ್ವ ಅಂತಲ್ಲ, ಅವ್ರು ಎಲ್ಲದ್ರ ಬಗ್ಗೆನೂ ಒಂದು ಗಟ್ಟಿ ಮನಸ್ಸು. ಅವ್ರದ್ದು ಒಂದು ಭ್ರಷ್ಟಾಚಾರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ.
ಅದರಿಂದ ಖುಷಿ ನಮಗೆ ಯತ್ನಾಳ್ ಆದರೆ ಖುಷಿ. ಈಗ ಸದ್ಯಕ್ಕೆ ಅವ್ರ ಹತ್ರ ಯಾರೂ ಇಲ್ಲ. JDS ಹೊಂದಾಣಿಕೆ ಮಾಡ್ಕೊಂಡು ಕುಮಾರಸ್ವಾಮಿ ಅವ್ರು ಮಾಡಿದ್ರೆ ಒಳ್ಳೆಯದು. ಕುಮಾರಸ್ವಾಮಿ ಅವ್ರು ಮಾಡೋರು ಒಳ್ಳೆಯದು. ಯಾಕೆ ಅಂದರೆ ಅವ್ರದ್ದು ಒಂದು ಟಾರ್ಗೆಟ್ ಇದೆ. ಟಾರ್ಗೆಟ್ ಇರೋದ್ರಿಂದ BJPಲಿ ಈಗೆಲ್ಲ ನೋಡ್ದಂಗೆ ನೀವು ಗೊತ್ತಾಗೈತೆ, ಎಲ್ಲರ ಬಂಡವಾಳ ಗೊತ್ತಾಗೈತೆ. ಕುಮಾರಸ್ವಾಮಿ ಅವರು ಕೊಟ್ಟರೆ ಮುಂದಿನ ಲೋಕಸಭಾ ಚುನಾವಣೆಗೆ BJP ಮತ್ತು JDS ಹೊಂದಾಣಿಕೆ ಆದರೆ ಇವರು ಒಂದು ಸ್ವಲ್ಪ ಸೀಟ್ ಕಿತ್ಕೋಕೆ ಅವಕಾಶ ಆಗುತ್ತೆ. ಇಲ್ಲ ಅಂದರೆ BJPಯವರು MP ಸುಧಾ ಕಮ್ಮಿ ಸೀಟ್ ಬರಬೇಕಾಯ್ತು. ಅಂದರೆ ಸಮರ್ಥ ನಾಯಕರೇ ಇಲ್ವಾ ಅಂತ BJP? ನಾಯಕರು ಅವರೇ, ನಾಯಕರಿದ್ರು ಯಾರೂ ಇಲ್ಲ, ಒಳ್ಳೆ ನಾಯಕರು ಯಾರೂ ಇಲ್ಲ. ಮೋದಿ ಒಬ್ಬ ಒಳ್ಳೆಯನಾಗ್ಬೋದು, ಮೋದಿ ಹಿಂದ್ಗಡೆ ಬೆಲ್ಟ್ ಯಾವತ್ತೂ ಒಳ್ಳೇದಾಗಲ್ಲ. ಕುಮಾರ್ ಮಾಡಿದ್ರೆ ಯತ್ನಾಳ್ ಮಾಡಿದ್ರೆ ಸ್ವಲ್ಪ ಮಾತುಗಳು ಸ್ವಲ್ಪ ವಿಚಿತ್ರ ಮಾತುಗಳಾತಂದು. ಕೆಲವು ನಾಯಕರುಗಳು ಇಷ್ಟಪಡಲ್ಲ, ಮಾತುಗಳು ತೀರಾ ಇದಾಗುತ್ತೆ, ಹೆವಿ ಲೆವೆಲಿಗೆ ತೊಗೊಂಡೋಗ್ತಾರೆ. ಅದರಿಂದ ಸುರೇಶ್ ಕುಮಾರು ಪರವಾಗಿಲ್ಲ. ಶ್ರೀ ಬಸವರಾಜ ಬೊಮ್ಮಾಯಿ ಆಗಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಅವರು ಹಿಂದೆ ಆಡಳಿತ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಈಗಲೂ ಆಪೋಸಿಷನ್ ಲೀಡರ್ ಆದರೆ ತುಂಬ ಚೆನ್ನಾಗಿ ಅವರು ನಿಭಾಯಿಸ್ತಾರೆ ಅಂತ ನಮ್ಮ ಅನಿಸಿಕೆ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆಯೋ ಅಷ್ಟೇ ಪ್ರಮುಖ ಪಾತ್ರ ವಿರೋಧ ಪಕ್ಷವೂ ಸಹ ವಹಿಸುತ್ತದೆ. ಸೊ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆ ಇದ್ದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಒನ್ ಮೀಡಿಯಾ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚಿರು ದಿದ್ದಿಗೆ.